ಕೊಟ್ಟಂಥ ಟೈಮಿಗೆ ನೀನು ಪ್ರಾರಂಭ ಮಾಡಿದಿರಿ, ಇವತ್ತು ಮುಕ್ತಾಯ ಆಗಬೇಕಾಯಿತು. ಇದರಲ್ಲಿ ನೀವು 52 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರಿ. ನೀವು 52 ಕೋಟಿ ರೂಪಾಯಿ ಕೊಟ್ಟಿದ್ರೆ ಇವತ್ತು ಕೆಲಸ ಆಗ್ತಿತ್ತು. ನೀವು 52 ಕೋಟಿ ರೂಪಾಯಿ ಹೊಡೆದಿದ್ರೆ ಅಂತ ನೇರವಾಗಿ ಆರೋಪಣೆ ಮಾಡ್ತೀನಿ. ನಾನು ನೇರವಾಗಿ ಆರೋಪಣೆ ಮಾಡ್ತೀನಿ ನಿಮ್ಮ ಮೇಲೆ. 52 ಕೋಟಿ ರೂಪಾಯಿ ನೀವು ಅವ್ಯವಹಾರ ಮಾಡಿದಿರಿ, ಭ್ರಷ್ಟಾಚಾರ ಮಾಡಿದಿರಿ. ನಿಮಗೇನ ನಮ್ಮ ಬಗ್ಗೆ, ನಮ್ಮ ಉತ್ತರ ಕರ್ನಾಟಕ ಬಗ್ಗೆ, ಹೈದರಾಬಾದ್ ಕರ್ನಾಟಕದ ಬಗ್ಗೆ ನಿಮಗೇನ ವಿಶೇಷವಾದಂಥ ಗೌರವ ಇದ್ರಿ? ನೀವು ರಾತ್ರಿ ಆಗಲು ಮಾಡಿ ಆ ಗೇಟ್ಗಳನ್ನು ಪೂರ್ಣ ಮಾಡಬೇಕು. 15 ತಿಂಗಳು ಬೇಕಾ ನಿಮಗೆ? ಕನ್ನಯ್ಯ ಅವ್ರು ಹೇಳ್ತಾರೆ 3 ತಿಂಗಳೊಳಗಡೆ ಮುಗಿಸ್ತೀನಿ ಅಂತೇಳಿ. ಕೇಳ್ರಿ, ನಾನು ಹೇಳ್ತಾ ಇಲ್ಲ ಅವತ್ತರು ಏನಣ್ಣ, ನಾವು ಹೇಳ್ತಾ ಇಲ್ಲ. ಕನ್ನಯ್ಯ ಅವ್ರು ಹೇಳಿದ್ದಾರೆ 3 ತಿಂಗಳೊಳಗಡೆ ಮಾಡ್ತೀನಿ ಅಂತೇಳಿ. 3 ತಿಂಗಳೊಳಗಡೆ ಮಾಡಿಲ್ಲ ಅಂದ್ರೆ ನಮ್ಮ ತಪ್ಪು ಅಂತೀರಿ. ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಏನೋ ಇಲ್ಲರಿ ಕೊಡಲ್ಲ ಅಂತಾನೆ ಅಂತೇಳಿ. ಅವ್ರ ತಾತ್ವ ಆಸ್ತಿ ಏನ್ರಿ? ಅವ್ರು ಹೇಳ್ದಂತೆ ರೀ ಹಿಟ್ಲರ್ ರಾಜಕಾರಣ ಏನ್ರಿ? ಈ ಫಿಡಲ್ ಸಿಸ್ಟಮ್ ಏನ್ರಿ? ಅವ್ರು ಕೊಡಲ್ಲ ಅಂದ್ರೆ ಕೊಡಲ್ಲ ಅನ್ನೋಕೆ ನಾವು ಕೈ ಕಟ್ಕೊಂಡು ಕೊಡಬೇಕಾಗುತ್ತೆ. ಡ್ಯಾಮಲ್ಲಿ ಚಿಗಿತೀವಿ ರೀ, ನಾವು ಆತ್ಮಹತ್ಯೆ ಮಾಡ್ಕೊತೀವಿ. ಹೆಂಗಾಗುತ್ತೆ ರೀ ಕೊಡಲ್ಲ ಅಂದ್ರಿಗಿನ? ಅದೇ ರೀತಿಯಲ್ಲಿ ಬೇರೆ ಕಡೆ ಇದ್ದಂಥ ರೈತರು ಹೋರಾಟ ಮಾಡಿದ್ರೆ ಯಾವ ರೀತಿಯಲ್ಲಿ ಕಿಮ್ಮತ್ತು ಕೊಡ್ತೀರಿ? ನಮ್ಮ ಭಾಗದಲ್ಲಿ ಇದ್ದಂಥ ರೈತರು ಹೋರಾಟ ಮಾಡಿದ್ರೆ ಯಾವುದೋ ಕಿಮ್ಮತ್ತಿಲ್ಲ.